ನಮಸ್ಕಾರ. ಮುಖ್ಯಾಂಶಗಳು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಜಾಗತಿಕ ಮಟ್ಟದಲ್ಲಿ ಯೋಗವನ್ನು ಇನ್ನಷ್ಟು ಪ್ರಚುರಗೊಳಿಸಲು ಎಂ ಯೋಗ ಆಪ್ ಅಭಿವೃದ್ಧಿ, ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕ ಯೋಗದ ರಾಜಧಾನಿ, ಯೋಗ ಕೇಂದ್ರಗಳ ನೆಲೆವೀಡು. ದೈಹಿಕ ಮಾನಸಿಕ ಆರೋಗ್ಯದೊಂದಿಗೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಯೋಗ ಸಹಕಾರಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶಾದ್ಯಂತ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕಾ ಅಭಿಯಾನ ಆರಂಭ. ರಾಜ್ಯದಲ್ಲಿ ಲಸಿಕಾ ಮೇಳಕ್ಕೆ ಚಾಲನೆ ನೀಡಲಿರುವ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಈ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಯೋಗದ ಮಹತ್ವ ಸಾರುವ ಹಲವು ಕಾರ್ಯಕ್ರಮಗಳು ನಡೆದವು. खुशहाल जीवन का वरदान और शरीर एवं मन के संयोजन का साधन। ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಯೋಗ ದಿನದಂದು ಶುಭ ಸಂದೇಶಗಳನ್ನು ನೀಡಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ನಿಯಂತ್ರಣದಲ್ಲಿ ಯೋಗ ಸಹಕಾರಿಯಾಗಿದೆ ಎಂದು ಹೇಳಿದ್ದಾರೆ. ಯೋಗ ಮಾಡುತ್ತಿರುವ ಭಾವಚಿತ್ರವನ್ನು ಟ್ವೀಟ್ನಲ್ಲಿ ಹಂಚಿಕೊಂಡಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ ಜನರು ಯೋಗದಿಂದ ಆರೋಗ್ಯ ವೃದ್ಧಿಸಿಕೊಂಡಿದ್ದಾರೆ. ಮನಸ್ಸು ಮತ್ತು ದೇಹದ ಮಧ್ಯೆ ಸಮತೋಲನ ಸಾಧಿಸಲು ಋಷಿಮುನಿಗಳು ಕಂಡುಹಿಡಿದ ಯೋಗ ಭಾರತವು ವಿಶ್ವಕ್ಕೆ ನೀಡಿರುವ ಅತ್ಯುತ್ತಮ ಕೊಡುಗೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಯೋಗ ದಿನದಂದು ಯೋಗಾಸನ ಮಾಡುವ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ಯೋಗ ದಿನದಂದು ಎಲ್ಲಾ ಭಾರತೀಯರಿಗೂ ಶುಭಾಶಯ ಕೋರುತ್ತೇನೆ. ಯೋಗವು ದೈನಂದಿನ ಜೀವನದ ಒಂದು ಭಾಗವಾಗಬೇಕು. ಪ್ರತಿಯೊಬ್ಬ ಭಾರತೀಯನು ಯೋಗಾಭ್ಯಾಸದಲ್ಲಿ ತೊಡಗುವ ಮೂಲಕ ವೈಯಕ್ತಿಕ ಆರೋಗ್ಯದ ಜೊತೆಗೆ ದೇಶವು ಸುಭಿಕ್ಷವಾಗಲು ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಯೋಗ ಅಭ್ಯಾಸ में भाग लेना उनके लिए और देश के लिए उचित होगा. योग से हमें ಯೋಗ ದಿನದಂದು ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಡೀ ವಿಶ್ವ ಕೊರೋನಾ ಸಂಕಷ್ಟದಲ್ಲಿರುವಾಗ ಯೋಗವು ಬೆಳಕಿನ ಸೆಲೆಯಾಗಿ ಕಂಗೊಳಿಸಿದೆ. ಕೊರೋನಾ ಕಾರಣದಿಂದ 2 ವರ್ಷಗಳಿಂದ ದೇಶದಲ್ಲಿ ಯಾವುದೇ ಸಾರ್ವಜನಿಕ ಸಮಾರಂಭ ಆಯೋಜನೆಗೊಳ್ಳದೇ ಇದ್ದರೂ ಯೋಗದ ಕುರಿತು ಜನರಲ್ಲಿ ಉತ್ಸಾಹ ಕಿಂಚಿತ್ತೂ ಕಡಿಮೆಯಾಗದಿರುವುದು ಇದಕ್ಕೆ ಉದಾಹರಣೆ ಎಂದರು. ಯೋಗದಿಂದ ಶಾರೀರಿಕ ಶಕ್ತಿ ಮಾತ್ರವಲ್ಲ, ಮಾನಸಿಕ ಶಕ್ತಿಯೂ ಹೆಚ್ಚುತ್ತದೆ. ವಿಚಾರ ಮಾಡುವ ಶಕ್ತಿ, ಆಂತರಿಕ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಮನುಷ್ಯನನ್ನು ಒತ್ತಡದಿಂದ ಶಕ್ತಿಯ ಕಡೆಗೆ, ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯ ಕಡೆಗೆ, ನೋವಿನಿಂದ ಸಂತೋಷದ ಕಡೆಗೆ, ಪ್ರಮಾದದಿಂದ ಪ್ರಸಾದದ ಕಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳಿದರು. ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಪ್ರಚುರಪಡಿಸಲು ವಿಶ್ವಸಂಸ್ಥೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಸಹಯೋಗದಲ್ಲಿ ಎಂ ಯೋಗ ಎಂಬ ಆಪ್ ಸಿದ್ಧಪಡಿಸಲಾಗುವುದು. ಯೋಗದ ಶಿಷ್ಟಾಚಾರದಂತೆ ಯೋಗದ ಆಸನಗಳು ಮತ್ತು ಮಾಹಿತಿಯನ್ನು ಈ ಆಪ್ ಮೂಲಕ ನೀಡಲಾಗುವುದು ಎಂದು ತಿಳಿಸಿದರು. ಕೆಲವು ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ತರಗತಿಗೆ ಮುನ್ನ ಮಕ್ಕಳಿಂದ 15 ನಿಮಿಷ ಯೋಗ ಮತ್ತು ಪ್ರಾಣಾಯಾಮ ಮಾಡಿಸುತ್ತಿವೆ. ಇದರಿಂದ ಕೊರೋನಾ ಸಾಂಕ್ರಾಮಿಕ ಎದುರಿಸಲು ಮಕ್ಕಳಲ್ಲಿ ಹೆಚ್ಚು ಶಕ್ತಿ ಉದ್ಭವವಾಗುತ್ತದೆ ಎಂದರು. अब विश्व को एम योगा ऐप की शक्ति मिलने जा रही है. इस ऐप में कॉमन योगा प्रोटोकॉल के आधार पर योग आज मेडिकल साइंस भी उपचार के साथ साथ हीलिंग पर भी उतना ही बल देता है और योग हीलिंग प्रोसेस में उपकारक है. मुझे संतोष है कि आज योग के इस पहलू पर दुनिया भर में के विशेषज्ञ अनेक प्रकार के साइंटिफिक रिसर्च भी कर रहे हैं, उस पर काम कर रहे हैं. आजकल हम देखते हैं कई स्कूलों में ऑनलाइन क्लासेस की शुरुआत में 10-15 मिनट
बच्चों को योग प्राणायाम कराया जा रहा है। ये कोरोना से मुकाबले के लिए भी बच्चों की शारीरिक रूप में तैयारी कर रहा है। On International Day ಯೋಗ of ದಿನಾಚರಣೆ Yoga, ಕುರಿತು ಸಂದೇಶ ನೀಡಿರುವ ಕೇಂದ್ರ ಆಯುಷ್ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು, ಆಯುಷ್ ಸಚಿವಾಲಯದಿಂದ ಈ ವರ್ಷ ಎಲ್ಲಾ ಹಳ್ಳಿಗಳು ಮತ್ತು ಮನೆಗಳಿಗೆ ಯೋಗದ ಮಹತ್ವ ತಿಳಿಸುವ ಕೆಲಸ ಮಾಡಲಾಗುವುದು. ಇದಕ್ಕಾಗಿ ಡಿಜಿಟಲ್ ಉಪಕರಣಗಳು, ಉಚಿತ ಯೋಗ ಮಾಹಿತಿಗಳು, ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. launched a variety of digital tools, free yoga resources, training sessions and certification drives. The ministry has also partnered with other ministries, organizations, educational institutions, local communities and experts to disseminate the message and practice of yoga. ಕೇಂದ್ರದ ಎಲ್ಲಾ ಸಚಿವರು ಸಹ ಯೋಗದ ಮಹತ್ವ ಕುರಿತಂತೆ ಸಂದೇಶ ನೀಡಿದ್ದಾರೆ. ಜೊತೆಗೆ ತಾವು ಸಹ ಯೋಗಾಭ್ಯಾಸ ಮಾಡಿ ಇತರರಿಗೂ ಯೋಗವನ್ನು ರೂಢಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈ ಮಧ್ಯೆ ಇಂಡೋ ಟಿಬೆಟ್ ಬಾರ್ಡರ್ ಟ್ರೂಪ್ನ ಯೋಧರು ಲಡಾಖ್ನ 18,000 ಅಡಿ ಎತ್ತರದ ಪರ್ವತ ಪ್ರದೇಶ ಮತ್ತು ಬೌದ್ಧ ಭಿಕ್ಷುಗಳೊಂದಿಗೆ ಯೋಗ ದಿನಾಚರಣೆ ಆಚರಿಸಿದರು. ಭಾರತೀಯ ಸೇನೆಯ ಯೋಧರು ಹಿಮಾಚಲ ಪ್ರದೇಶದ 16,000 ಅಡಿ ಎತ್ತರದ ಹಿಮಚ್ಛಾದಿತ ಪರ್ವತ ಹಾಗೂ ಬಿಎಸ್ಎಫ್ ಯೋಧರು ಜಮ್ಮು ಕಾಶ್ಮೀರದಲ್ಲಿ ಸಾಮೂಹಿಕ ಯೋಗ ಮಾಡಿದರು. An IDPP personnel also practiced yoga near Galwan in Ladakh on the 7th International Day of Yoga. ಏಳನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ರಾಜ್ಯಾದ್ಯಂತ ಯೋಗ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರಮುಖ ಗಣ್ಯರು ಯೋಗ ಸಂದೇಶಗಳನ್ನು ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಆರೋಗ್ಯ ಸಚಿವ ಡಾ ಸುಧಾಕರ್ ಅವರು ಬೆಂಗಳೂರಿನಲ್ಲಿ ಸರಳ ಯೋಗ ದಿನವನ್ನು ಆಚರಿಸುವ ಮೂಲಕ ಯೋಗಾಸನದ ವಿವಿಧ ಭಂಗಿಗಳನ್ನು ಪ್ರದರ್ಶಿಸಿದರು. ರಾಜ್ಯದ ಜನರಿಗೆ ಯೋಗ ದಿನದ ಶುಭಾಶಯ ಕೋರಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಜನರ ಆರೋಗ್ಯ ರಕ್ಷಣೆಯಲ್ಲಿ ಯೋಗ ಮಹತ್ವದ ಪಾತ್ರ ವಹಿಸಿದೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಸುಧಾರಣೆಯೊಂದಿಗೆ ಸಮಾಜದ ಸ್ವಾಸ್ಥ್ಯಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಪತಂಜಲಿ ಪ್ರಣೀತ ಯೋಗ ಸೂತ್ರದಿಂದ ಆರಂಭಗೊಂಡ ಯೋಗವಿದ್ಯೆ ಭಾರತದ ವೈಜ್ಞಾನಿಕತೆ ಮತ್ತು ಸಂಸ್ಕೃತಿಯ ಮೂಲ ಆಧಾರವಾಗಿದೆ. ದೇಹ, ಬುದ್ಧಿ, ಮನಸ್ಸು ಮತ್ತು ವಿವೇಕವನ್ನು ಒಗ್ಗೂಡಿಸುವ ಮೂಲಕ ಸಮಗ್ರ ಆರೋಗ್ಯ ಪದ್ಧತಿಗೆ ಔಷಧಿ ರಹಿತ, ಸರಳ ಮತ್ತು ಅಡ್ಡ ಪರಿಣಾಮರಹಿತ ಚಿಕಿತ್ಸಾ ವ್ಯವಸ್ಥೆಯಾಗಿದೆ ಎಂದರು. ಕರ್ನಾಟಕವು ಯೋಗದ ರಾಜಧಾನಿ ಎಂದು ಬಣ್ಣಿಸಿದ ಮುಖ್ಯಮಂತ್ರಿಯವರು, ವಿಶ್ವದ ಪ್ರಥಮ ಯೋಗ ವಿಶ್ವವಿದ್ಯಾಲಯ, ಭಾರತದ ಮೊದಲ ಯೋಗ ಮಹಾವಿದ್ಯಾಲಯ ಆರಂಭಿಸಿರುವ ಕರ್ನಾಟಕ ಯೋಗ ಕೇಂದ್ರಗಳ ನೆಲೆವೀಡಾಗಿದೆ ಎಂದು ತಿಳಿಸಿದರು. ಭಾರತೀಯ ವೈಜ್ಞಾನಿಕತೆಯ ಮತ್ತು ಸಂಸ್ಕೃತಿಯ ಮೂಲ ಆಧಾರವಾಗಿದೆ. ದೇಹ, ಬುದ್ಧಿ, ಮನಸ್ಸು, ವಿವೇಕಗಳನ್ನು ಒಂದು ಕಡೆ ಕೂಡಿಸುವಿಕೆಯೇ ಯೋಗ. ಸಮಗ್ರ ಆರೋಗ್ಯ ಪದ್ಧತಿಯಾಗಿರೋ ಯೋಗ ಔಷಧಿ ರಹಿತ, ಸರಳ, ಅಡ್ಡ ಪರಿಣಾಮ ರಹಿತ ಚಿಕಿತ್ಸಾ ಪದ್ಧತಿಯಾಗಿದೆ. ಕರ್ನಾಟಕವು ಯೋಗದ ರಾಜಧಾನಿಯಾಗಿದ್ದು, ವಿಶ್ವದ ಪ್ರಥಮ ಯೋಗ ವಿಶ್ವವಿದ್ಯಾನಿಲಯ, ಭಾರತದ ಪ್ರಥಮ ಯೋಗ ಮಹಾವಿದ್ಯಾಲಯ ಹಾಗೂ ಪ್ರತಿಷ್ಠಿತ ಯೋಗ ಕೇಂದ್ರಗಳ ನೆಲೆಬೀಡಾಗಿದೆ. ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಕೇಂದ್ರದ ಸಂಸ್ಕೃತಿ ಸಚಿವಾಲಯವು ದೇಶದ 75 ಪಾರಂಪರಿಕ ತಾಣಗಳಲ್ಲಿ ಏಕಕಾಲಕ್ಕೆ ಯೋಗ ಕಾರ್ಯಕ್ರಮ ಆಯೋಜಿಸಿದೆ. ಈ ಪೈಕಿ ಕರ್ನಾಟಕದ ಹಂಪಿ, ಐಹೊಳೆ, ಚಿತ್ರದುರ್ಗ ಮತ್ತು ಬೆಂಗಳೂರಿನ ನ್ಯಾಷನಲ್ ಗ್ಯಾಲರಿ ಫಾರ್ ಮಾಡರ್ನ್ ಆರ್ಟ್ನಲ್ಲಿ ಸಮೂಹ ಯೋಗ ಕಾರ್ಯಕ್ರಮ ನಡೆಯಿತು. ವಿಜಯನಗರ ಜಿಲ್ಲೆ ಹಂಪಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಭಾರತೀಯ ಪುರಾತತ್ವ ಇಲಾಖೆಯು ವಿಶ್ವ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋವಿಡ್-19 ಮುನ್ನೆಚ್ಚರಿಕೆ ನಿಯಮಗಳನ್ನು ಪಾಲಿಸಿದ್ದು, ಇಲಾಖೆಯ ಸಿಬ್ಬಂದಿ ಹಾಗೂ ಜಿಲ್ಲಾ ಆಯುಕ್ತರು ಸೇರಿದಂತೆ 20 ಜನರು ಸಾಮಾಜಿಕ ಅಂತರದೊಂದಿಗೆ ಯೋಗ ದಿನಾಚರಣೆಯನ್ನು ಆಚರಿಸಿದರು.
ಹೀಗಾಗಿ ನಮ್ಮ ಡಿಡಿ ನ್ಯೂಸ್ನೊಂದಿಗೆ ಯೋಗ ಅಧ್ಯಯನ ಪೀಠದ ನಿರ್ದೇಶಕ ಎಫ್ಟಿ ಹಳ್ಳಿಕೇರಿ ಕೋವಿಡ್-19 ಸಂಕಷ್ಟದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹುಮುಖ್ಯವಾಗಿದ್ದು ಯೋಗವು ಉತ್ತಮ ಸಾಧನವಾಗಿದೆ ಎಂದರು. ಯೋಗ ಅಂತಂದ್ರೆ ಕೇವಲ ಆಸನಗಳನ್ನು ಮಾಡೋದಾಗ್ಲಿ ವ್ಯಾಯಾಮಗಳನ್ನು ಮಾಡೋದಾಗ್ಲಿ ಅಲ್ಲ, ಅದರ ಜೊತೆಗೆ ನಮ್ಮ ಒಂದು ಜೀವನ ಪದ್ಧತಿಯಾಗಿ ನಾವು ಈ ಒಂದು ಯೋಗವನ್ನು ಅಳವಡಿಸಿಕೊಳ್ಬೇಕಾದಂಥ ಅಗತ್ಯತೆ ಇವತ್ತು ಇದೆ. ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿ ಕಾಳಿಮುತ್ತು ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಎಂದರು. ಮಾಡಬೇಕೆಂದು ಫಸ್ಟ್ ಫೋಕಸ್ ಮಾಡಬೇಕು. ಸೊ ಆದಮೇಲೆ ಮಾಡಕತ್ತ ಇವರಿಗೆ ಆಸ್ ಪರ್ ದ ಕೋವಿಡ್ ನಾರ್ಮ್ಸ್ ಗೈಡ್ಲೈನ್ಸ್ ಲಿಮಿಟೆಡ್ ಟು 20 ಮೆಂಬರ್ಸ್ ರೆಸ್ಟ್ರಿಕ್ಷನ್ ಮಾಡಿಕೊಂಡು ಸೇಫ್ಟಿ ಪರ್ಪಸ್ಗೆ ನಾವು ಸೆಲೆಬ್ರೇಷನ್ ಮಾಡಕತ್ತೇವೆ. ಈ ವಿಶ್ವ ಪತಂಜಲಿ ಯುವ ಭಾರತ ಪ್ರಭಾರಿ ಕಿರಣ್ ಕುಮಾರ್ ವಿಶ್ವ ಯೋಗ ದಿನವನ್ನು ಸಾಂಕೇತಿಕವಾಗಿ ಆಚರಣೆ ಮಾಡುವುದರೊಂದಿಗೆ ಯೋಗವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಅಂಗವಾಗಿ ಯೋಗವನ್ನು ಅಳವಡಿಸಿಕೊಳ್ಳುವಂಥದ್ದು, ಯಾಕಂದರೆ ನಮ್ಮ ಮನಸ್ಸು ದೇಹ ಇವೆರಡನ್ನ ಸ್ವಸ್ಥವಾಗಿಟ್ಕೊಳ್ಳಲು ಒಂದು ಯೋಗವು ಭಾಳ ಅದ್ಭುತವಾದಂಥ ಜ್ಞಾನವನ್ನು, ಶಕ್ತಿಯನ್ನು, ನಮ್ಮೊಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು. ದಿನದ 24 ಗಂಟೆಯಲ್ಲಿ ಶಿಬಿರಾರ್ಥಿ ವೀರೇಶ್ ಬಾಬು ಪ್ರತಿನಿತ್ಯ ಯೋಗ ಮಾಡುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಎಂದರು. ನಮ್ಮ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಎರಡನ್ನೂ ಕಾಪಾಡ್ಕೊ ಸರ್. ಯೋಗ ಈ ದೇಶ ನೋಡ್ತಿದೆ ಅಂದರೆ ಭಾರತ ವಿಶ್ವಗುರು ಹತ್ತ ಹೋಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಯೋಗ ಓನ್ಲಿ. ಯೋಗದಿಂದ ಪರಿಪೂರ್ಣ ವ್ಯಕ್ತಿತ್ವ, ಒಂದು ಸಂಪೂರ್ಣ ವ್ಯಕ್ತಿತ್ವ ಪಡಿಬಹುದು. ಬಾಗಲಕೋಟೆ ಜಿಲ್ಲೆಯ ಪುರಾತತ್ವ ಇಲಾಖೆಯ ಸಿಬ್ಬಂದಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದ್ದು, ಜಿಲ್ಲೆಯ ಐಹೊಳೆಯ ದುರ್ಗಾ ದೇವಾಲಯದ ಆವರಣದಲ್ಲಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೋವಿಡ್-19 ನಿಯಮಗಳನ್ನು ಪಾಲಿಸಿ ಯೋಗಾಸನವನ್ನು ಮಾಡುವ ಮೂಲಕ ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರತೀಯ ಸಂಸ್ಕೃತಿ ಸಚಿವಾಲಯವು ಪ್ರವಾಸೋದ್ಯಮ ಹಾಗೂ ಭಾರತೀಯ ಪುರಾತತ್ವ ಇಲಾಖೆಯ ಸಹಯೋಗದೊಂದಿಗೆ ಜಿಲ್ಲೆಯ ಕೋಟೆ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ, ಭಾರತೀಯ ಪುರಾತತ್ವ ಇಲಾಖೆ ಬೆಂಗಳೂರು ವಲಯದ ಅಧೀಕ್ಷಕ ಶಿವಕಾಂತ್ ಬಾಜ್ಪೇಯಿ, ಸಹಾಯಕ ನಿರ್ದೇಶಕ ಕುಮಾರನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸಿ ಯೋಗಾಭ್ಯಾಸ ನಡೆಸಿದ್ದು, ನಂತರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ನಡೆಯಿತು. ಯೋಗದಿಂದ ರೋಗ ದೂರ ಎಂಬ ಮಾತು ಕೊಪ್ಪಳ ಜಿಲ್ಲೆಯ ಅಳವಂಡಿ ಗ್ರಾಮದ 78 ವರ್ಷದ ವೀರಮ್ಮ ಅವರಿಗೆ ಅಕ್ಷರಶಃ ಅನ್ವಯವಾಗುತ್ತದೆ. ಕೇವಲ ಯೋಗಾಸನ ಮಾಡುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಬಾಲ್ಯದಿಂದಲೂ ಯೋಗಾಭ್ಯಾಸ ರೂಢಿಸಿಕೊಂಡಿರುವ ವೀರಮ್ಮ ಯಾವತ್ತೂ ಅದನ್ನು ತಪ್ಪಿಸಿಕೊಂಡಿಲ್ಲ. ಹೀಗಾಗಿ ಇದುವರೆಗೂ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಸ್ವಸ್ಥ ಜೀವನ ನಡೆಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ವೀರಮ್ಮ ಯೋಗಾಸನದಿಂದ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯಕವಾಗಿದ್ದು, ಪ್ರತಿದಿನ ಯೋಗಾಸನ ಮಾಡುವುದು ಉತ್ತಮ ಎಂದರು. ಆಳು ಹಚ್ಚಿಲ್ಲ, ಎಲ್ಲ ನಾನು ಮಾಡ್ತೀನಿ. ಅವರು ಏನೋ ಸುಮ್ಮನೆ ಖಾಲಿ ಪಿಲ್ಲಿ ಮಾತಾಡಿ ಹೋಗ್ಬಿಡ್ತಾರೆ, ಅಷ್ಟೇ ಮಾಡಲ್ಲ. ಹೇಳ್ತೀನಿ ಇಂತಿಂತಾವ್ ಮಾಡಂತ. ಕೆಲವ್ರು ಬರೋದಲ್ಲ ಅಂತಾರ, ಕೆಲವ್ರು ಏನೋ ರಗಳಿ ಹೇಳ್ತಾರ, ಹೋಗ್ಬಿಡ ಸುಮ್ಮನೆ ಆಗ್ಬಿಡ. ಸಂಪತ್ತು ಬೇಡ, ಆರೋಗ್ಯ ಭಾಗ್ಯ ಮಾನಸಿಕ ನೆಮ್ಮದಿ ಇವಿಷ್ಟ ಎರಡ ಇರಬೇಕು. ಬಸವರಾಜು ತಾಯಿಯು ಹಲವು ವರ್ಷಗಳಿಂದ ಯೋಗಾಸನ ಮಾಡುತ್ತಿದ್ದು, ಈವರೆಗೆ ಯಾವುದೇ ಆರೋಗ್ಯ ಸಮಸ್ಯೆ ಎದುರಾಗಿಲ್ಲ. ಅವರ ಜೀವನ ತಮಗೆ ಪ್ರೇರಣೆಯಾಗಿದೆ ಎಂದರು. ಸಂತೋಷವಾಗಿ ಅದರ ಅನ್ನೋದೇ ನಮ್ಮ ಹೆಮ್ಮೆ ಅಂತ ಅನಿಸುತ್ತೆ ನನಗೆ. ಅವರ ಜೀವನ ನಮಗೆ ಪ್ರೇರಣೆ. ಬಹಳಷ್ಟು ಕೆಲಸ ಮಾಡ್ತಾರೆ, ಯಾವಾಗಲೂ ಕೆಲಸದಲ್ಲೇ ಇರ್ತಾರೆ. ಅನಾವಶ್ಯಕವಾಗಿ ಅವರು ಸಮಯವನ್ನು ವ್ಯಯ ಮಾಡೋದಿಲ್ಲ. ಅವರು ನಮಗೆ ಪ್ರೇರಣೆ. ಬೆಳಿಗ್ಗೆಯಿಂದ ಗ್ರಾಮಸ್ಥ ನಾಗರಾಜ್ ವೀರಮ್ಮ ಯೋಗವನ್ನು ಹವ್ಯಾಸವಾಗಿ ರೂಢಿಸಿಕೊಂಡಿದ್ದು, ಉತ್ತಮ ಆರೋಗ್ಯ ಕಾಪಾಡಿಕೊಂಡಿದ್ದಾರೆ ಎಂದರು. ಹೆಚ್ಚು ಕಡಿಮೆ ಏನೋ
ಏನಪ್ಪ ಅಂತಂದ್ರೆ ಯಾವುದಾದ್ರೂ ಈ ಕಾದಂಬರಿಗಳನ್ನು ಓದುವಂಥದ್ದು ಅಥವಾ ಯಾವುದಾದ್ರೂ ಲೇಖನಗಳು ಬಂದಿರೋಂಥವು ಆರೋಗ್ಯದ ಸಂಬಂಧಪಟ್ಟಂಥದ್ದು, ಅದ್ರ ಜೊತೆಗೆ ಅಥವಾ ಒಂದು ಸಂಸ್ಕೃತಿ ಇರೋಂಥದ್ದು ಒಳ್ಳೆ ಯಾವಾದರೂ ಇದ್ವು ಅಂದ್ರೆ ಅವುಗಳನ್ನು ಓದ್ತಾರೆ. ಜೊತೆಗೆ ಏನಪ್ಪ ಅಂತಂದರೆ ಯೋಗವನ್ನು ಮಾಡ್ತಾರೆ ಅವರು. ಈಗಿನ ಒಂದು ಈ ವಯಸ್ಸಿನಲ್ಲಿಯೂ ಕೂಡ ಅವರು ಕೆಲವೊಂದು ಸೂರ್ಯ ನಮಸ್ಕಾರ, ಪದ್ಮಾಸನ, ಅನೇಕ ರೀತಿಯ ಯೋಗಾಸನಗಳನ್ನು ಅವ್ರು ಈಗೂ ಕೂಡ ಮಾಡ್ತಾರೆ. ನಾವು ಯುವಕರಾದ ನಂತರ ಅವ್ರು ನೋಡಿ ನಾಚ್ಬೇಕು. ನಾವು ಆ ಥರವಾಗಿ ಯಾವಾಗಲೂ ಚಟುವಟಿಕೆ ಇರ್ತಾರೆ. ಕೊರೋನಾ ಸಾಂಕ್ರಾಮಿಕ ತಡೆಗೆ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ನೀಡುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆಂದೋಲನಕ್ಕೆ ಇಂದು ಚಾಲನೆ ದೊರೆತಿದೆ. ದೇಶದ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಆಂದೋಲನ ಆರಂಭವಾಗಿದ್ದು, ರಾಜ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಲಿದ್ದಾರೆ. ದೇಶದಲ್ಲಿ ಲಸಿಕೆ ನೀಡಿಕೆ ಪ್ರಕ್ರಿಯೆ ಚುರುಕುಗೊಳಿಸಲು ಜೂನ್ 21ರ ಅಂತಾರಾಷ್ಟೀಯ ಯೋಗ ದಿನದಂದು ಉಚಿತ ಲಸಿಕಾ ಆಂದೋಲನಕ್ಕೆ ಚಾಲನೆ ನೀಡಲಾಗುವುದು. 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಘೋಷಣೆ ಮಾಡಿದ್ದರು. ಅದರಂತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಆವರಣದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್, ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟ ಹಾಗೂ ಆರೋಗ್ಯ ಸಿಬ್ಬಂದಿಗೆ ಲಸಿಕೆ ನೀಡಲಾಗುವುದು. 14 ಲಕ್ಷ ಡೋಸ್ ಕೋವಿಶೀಲ್ಡ್ ಲಸಿಕೆ ದಾಸ್ತಾನಿದ್ದು 5 ರಿಂದ 7 ಲಕ್ಷ ಡೋಸ್ ನೀಡುವ ಗುರಿ ಹೊಂದಲಾಗಿದೆ. ಈವರೆಗೆ 1.80 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಕೊರೋನಾ ಸೋಂಕು ತಕ್ಕಮಟ್ಟಿಗೆ ನಿಯಂತ್ರಣಕ್ಕೆ ಬಂದು ಪಾಸಿಟಿವಿಟಿ ದರ 5% ಕಡಿಮೆ ಇರುವ 17 ಜಿಲ್ಲೆಗಳಲ್ಲಿ ಇಂದಿನಿಂದ ಇನ್ನಷ್ಟು ಅನ್ಲಾಕ್ ಮಾಡಲಾಗಿದ್ದು, ವಿವಿಧ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಪಾಸಿಟಿವಿಟಿ ದರ 5% 10 ಮತ್ತು ಅದಕ್ಕಿಂತ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಕೋವಿಡ್ ಮಾರ್ಗಸೂಚಿಗಳು ಎಂದಿನಂತೆ ಮುಂದುವರಿಯಲಿದೆ. ಪಾಸಿಟಿವಿಟಿ ದರ 5% ಕಡಿಮೆ ಇರುವ ಜಿಲ್ಲೆಗಳಾದ ಉತ್ತರ ಕನ್ನಡ, ಬೆಳಗಾವಿ, ಮಂಡ್ಯ, ಕೊಪ್ಪಳ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಬೆಂಗಳೂರು ನಗರ, ಧಾರವಾಡ, ಗದಗ, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಹಾವೇರಿ, ರಾಮನಗರ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ಕಲ್ಪಿಸಿದ್ದು, ಸಂಜೆ 5 ಗಂಟೆಯವರೆಗೆ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲು ಅವಕಾಶ ಮಾಡಿಕೊಡಲಾಗಿದೆ. ಎಸಿ ಬಳಸದೆ ಹೋಟೆಲ್, ರೆಸ್ಟೋರೆಂಟ್, ಕ್ಲಬ್ನಲ್ಲಿ 50% ಸಾಮರ್ಥ್ಯದೊಂದಿಗೆ ಕುಳಿತು ಆಹಾರ ಸೇವನೆಗೆ ಸಂಜೆ 5ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಹೊರಾಂಗಣ ಚಿತ್ರೀಕರಣಕ್ಕೆ ಅನುಮತಿ ನೀಡಲಾಗಿದೆ. ವೀಕ್ಷಕರಿಲ್ಲದಂತೆ ಹೊರಾಂಗಣ ಕ್ರೀಡೆಗಳಿಗೆ ಅವಕಾಶ. ಸರ್ಕಾರಿ, ಖಾಸಗಿ ಕಚೇರಿಗಳು 50% ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಣೆಗೆ ಅವಕಾಶ. ಲಾಡ್ಜ್, ರೆಸಾರ್ಟ್ಗಳು 50% ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಣೆಗೆ ಅನುಮತಿ. ಜಿಮ್ಗಳಲ್ಲಿ 50% ಸಾಮರ್ಥ್ಯದೊಂದಿಗೆ ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಮೆಟ್ರೋ ರೈಲುಗಳಲ್ಲಿ 50% ಪ್ರಯಾಣಿಕರ ಸಾಮರ್ಥ್ಯದಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದ್ದು, ಬಸ್ ಹಾಗೂ ರೈಲುಗಳನ್ನು ಸ್ಯಾನಿಟೈಸ್ ಮಾಡಿ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಮಧ್ಯೆ ಈಗಾಗಲೇ ಜಾರಿಯಲ್ಲಿರುವಂತೆ ಪ್ರತಿದಿನ ರಾತ್ರಿ 7 ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ಮುಂದುವರಿಯಲಿದೆ. ಶುಕ್ರವಾರ ರಾತ್ರಿ 7 ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ವಾರಾಂತ್ಯ ಕರ್ಫ್ಯೂ ಸಹ ಜಾರಿಯಲ್ಲಿರುತ್ತದೆ. ವಿಶ್ವ ಸಂಗೀತ ದಿನದ ಅಂಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ವತಿಯಿಂದ ಆನ್ಲೈನ್ ಮೂಲಕ ಸಂಗೀತ ವಿಚಾರಗೋಷ್ಠಿ ಪ್ರಗತಿಯಲ್ಲಿದೆ. ಆರಂಭದಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿ ನಾಗೇಶ್ ವಿ ಬೆಟ್ಟಿಕೋಟೆ, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಕೆಆರ್ ವೇಣುಗೋಪಾಲ್ ಭಾಗವಹಿಸಿದ್ದರು. ನಂತರ ವಿಚಾರಗೋಷ್ಠಿಗಳು ಆರಂಭವಾದವು. ಖ್ಯಾತ ವೀಣಾ ವಾದಕ ಡಿ ಬಾಲಕೃಷ್ಣ, ಮೈಸೂರು ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ಪ್ರೊಫೆಸರ್ ಆಗಿರುವ ವಯೋಲಿನ್ ವಾದಕ ಡಿ ಮೈಸೂರು ಎಂ ಮಂಜುನಾಥ್, ಮೃದಂಗ ಕಲಾವಿದ ವಿದ್ವಾನ್ ಎಚ್ಎಸ್ ಸುಧೀಂದ್ರ, ಕೊಳಲು ವಾದಕರಾದ ಮೈಸೂರು ಎ ಚಂದ್ರಕುಮಾರ್ ಮುಂತಾದವರು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ನಡೆಯುವ ಮತ್ತೊಂದು ಗೋಷ್ಠಿಯಲ್ಲಿ ಚೆನ್ನೈನ ಚಿತ್ರ ವೀಣಾ ಕಲಾವಿದ ಎನ್ ರವಿಕಿರಣ್ ಅವರು ಉಪನ್ಯಾಸ ನೀಡಲಿದ್ದು, ಸಂಜೆ ಸಮಾರೋಪ ಸಮಾವೇಶ ನಡೆಯಲಿದೆ.
ರಾಜ್ಯದಲ್ಲಿ ಕೋವಿಡ್-19 ಮೂರನೇ ಅಲೆ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯದ ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ವ್ಯವಸ್ಥೆ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ್ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಸರಗೂರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೋವಿಡ್-19 ಆರೋಗ್ಯ ಆರೈಕೆ ಘಟಕವನ್ನು ಉದ್ಘಾಟಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಟ್ಟಡ ಹಾಗೂ ಸಿಬ್ಬಂದಿಯ ಕೊರತೆ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ತಜ್ಞರ ಸಲಹೆಯ ಮೇರೆಗೆ 2020-2021 ಸಾಲಿನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಘೋಷಿಸಲಾಗಿದೆ. ರಾಜ್ಯದ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಿಕ್ಷಣ ವಲಯದಲ್ಲಿ ಉತ್ತಮ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಇದು ಹೊಸದಾಗಿ ಶಿಕ್ಷಣ ಬಂದಿರುವಂಥದ್ದಲ್ಲ. ಶಿಕ್ಷಣ ನಮ್ಮಲ್ಲೇ ಇರುವಂಥದ್ದಕ್ಕೆ ಇನ್ನು ಹೆಚ್ಚಿನ ರೀತಿ ಸುಧಾರಣೆಗಳನ್ನು ಯಾವ ರೀತಿ ಕೊಟ್ಟರೆ ಯಾವ ರೀತಿ ಫಲಕಾರಿಯಾಗಿರ್ತದೆ, ಈ ಕಾಲಕ್ಕೆ ಪ್ರಸ್ತುತವಾಗಿರುತ್ತೆ. ಕಲಿಕೆಯಲ್ಲಿ ಏನು ಸುಧಾರಣೆಗಳನ್ನ ತರಬೇಕು, ಸಂಸ್ಥೆನಲ್ಲಾಗಲಿ, ಕಲಿಸೋ ರೀತಿ ನೀತಿನಲ್ಲಾಗಲಿ, ಕಂಟೆಂಟ್ನಲ್ಲಾಗಲಿ, ಒಟ್ಟಾರೆ ಸಮಗ್ರವಾಗಿ ಏನು ಸುಧಾರಣೆಗಳನ್ನ ತರಬೇಕು ಅನ್ನೋಂಥ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಈ ದಿಕ್ಕಿನಲ್ಲಿ ಈ ಕೆಲಸ ಮಾಡಿರುವಂಥದ್ದಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 53,256 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 2,99,35,221ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 78,109 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,88,44,199ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆಯ ಪ್ರಮಾಣ 96.36%ಕ್ಕೆ ಏರಿಕೆಯಾಗಿದೆ. ಒಟ್ಟು 7,02,887 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 2.35%ರಷ್ಟಿದೆ. ಈವರೆಗೆ ಒಟ್ಟು 3,88,135 ಮಂದಿ ಸಾವಿಗೀಡಾಗಿದ್ದಾರೆ. ಈ ಪ್ರಮಾಣ 1.30%. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 4,517 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 28,06,453ಕ್ಕೆ ಏರಿಕೆಯಾಗಿದೆ. 8,456 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 26,45,735ಕ್ಕೆ ತಲುಪಿದೆ. ನಿನ್ನೆ 120 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 33,883ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,26,813 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 933 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,05,259ಕ್ಕೆ ಏರಿಕೆಯಾಗಿದೆ. 1,902 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 11,18,531 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 71,282 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 12 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 15,445 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ನಿನ್ನೆ 1,74,521 ಮಂದಿಗೆ ಕೊರೋನಾ ಮಾದರಿಗಳ ಪರೀಕ್ಷೆ ನಡೆಸಲಾಗಿದ್ದು, ಇದುವರೆಗೂ ಒಟ್ಟಾರೆ 3,27,39,539 ಮಂದಿಯ ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 28,36,898 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ.
ಕಳೆದ 24 ಗಂಟೆಗಳಲ್ಲಿ 30,39,996 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೂ ಒಟ್ಟು 39,24,07,782 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 13,88,699 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 596 ಅಂಕಗಳ ಇಳಿಕೆಯೊಂದಿಗೆ 51,747 ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 175 ಅಂಕಗಳ ಇಳಿಕೆಯೊಂದಿಗೆ 15,745 ರಲ್ಲಿತ್ತು. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. 17 ಜಿಲ್ಲೆ ಇಂದು ಅನ್ಲಾಕ್, ಕೊನೆ ಕ್ಷಣದಲ್ಲಿ ಧಾರವಾಡ ಸೇರ್ಪಡೆ, 54 ದಿನ ಬಳಿಕ ಸಾರಿಗೆ ಬಸ್ ಸಂಚಾರ. ಸಹಜ ಸ್ಥಿತಿಯತ್ತ ರಾಜಧಾನಿ ಜೀವನ, ಇಂದಿನಿಂದ ರಸ್ತೆಗಿಳಿಯಲಿವೆ ಬಿಎಂಟಿಸಿ, ನಮ್ಮ ಮೆಟ್ರೋ ಕಾರ್ಯಾಚರಣೆಗೆ ಅವಕಾಶ. ಇಂದು ಬೃಹತ್ ಲಸಿಕಾ ಅಭಿಯಾನ, ರಾಜ್ಯಾದ್ಯಂತ ಒಂದೇ ದಿನ 7 ಲಕ್ಷ ಮಂದಿಗೆ ಲಸಿಕೆ ನೀಡಲು ಸರ್ಕಾರ ಗುರಿ, ಯೋಗ ದಿನಾಚರಣೆ ಅಂಗವಾಗಿ ಅಭಿಯಾನ. ನಾಳೆಯಿಂದ ವಿದೇಶಕ್ಕೆ ತೆರಳುವ ವಿದ್ಯಾರ್ಥಿಗಳಿಗೆ ಲಸಿಕೆ, ಡಿಸಿಎಂ. ಮಳೆ ಆರ್ಭಟ ಇಳಿಮುಖ, ನದಿ ತೀರದ ನಿವಾಸಿಗಳ ಆತಂಕ ದೂರ, ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಶಾಲೆ ಪುನರಾರಂಭ ಸೂಕ್ತ, ಮಕ್ಕಳ ಭವಿಷ್ಯದ ಬಗ್ಗೆ ಕಳವಳ, ಸರ್ಕಾರಕ್ಕೆ ಕಾರ್ಯಪಡೆ ಸಲಹೆ. ಆನ್ಲೈನ್ ತರಗತಿಗೆ ಮಾತ್ರ ಶುಲ್ಕ ಕಡಿತ. ಲೋಕಸಭೆ ತರಬೇತಿಗೆ ಕೊನೆಗೂ ಕನ್ನಡ ಸೇರ್ಪಡೆ, ಕನ್ನಡಿಗರ ಜನಾಕ್ರೋಶಕ್ಕೆ ಮಣಿದ ಲೋಕಸಭೆ ಸಚಿವಾಲಯ, 22ರಿಂದ ದಿಲ್ಲಿಯಲ್ಲಿ ತರಬೇತಿ. ಇಂಗ್ಲೆಂಡ್ ಭಾರತ ಮಹಿಳಾ ಟೆಸ್ಟ್ ಡ್ರಾ, ಸ್ನೇಹ ರಾಣಾ ತನಿಯಾ ಬೇರ್ಪಡೆಗೆ 109 ರನ್ ಜೊತೆಯಾಟ. ಟೀಂ ಇಂಡಿಯಾಗೆ ಜೇಮಿಸನ್ ಆಘಾತ, 3ನೇ ದಿನ ಕಿವೀಸ್ ದಾಳಿಗೆ ಕುಸಿದ ಕೊಹ್ಲಿ ಪಡೆ, ಎಚ್ಚರಿಕೆ ಆರಂಭ ಕಂಡ ಕೇನ್ ಪಡೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ, ಜಾಗತಿಕ ಮಟ್ಟದಲ್ಲಿ ಯೋಗವನ್ನು ಇನ್ನಷ್ಟು ಪ್ರಚುರಗೊಳಿಸಲು ಯೋಗ ಆಪ್ ಅಭಿವೃದ್ಧಿ, ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕ ಯೋಗದ ರಾಜಧಾನಿ, ಯೋಗ ಕೇಂದ್ರಗಳ ನೆಲೆವೀಡು, ದೈಹಿಕ ಮಾನಸಿಕ ಆರೋಗ್ಯದೊಂದಿಗೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಯೋಗ ಸಹಕಾರಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶಾದ್ಯಂತ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕಾ ಅಭಿಯಾನ ಆರಂಭ, ರಾಜ್ಯದಲ್ಲಿ ಲಸಿಕಾ ಮೇಳಕ್ಕೆ ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೊರೋನಾ ಪಾಸಿಟಿವಿಟಿ ದರ 5% ಕಡಿಮೆ ಇರುವ 17 ಜಿಲ್ಲೆಗಳಲ್ಲಿ ಮತ್ತಷ್ಟು ಅನ್ಲಾಕ್, ಸಂಜೆ 5ರವರೆಗೆ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲು ಅವಕಾಶ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.